ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಆ್ಯಂಡ್ ನಿಮ್ಮ ರಿಯೂನಿಯನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕಿದೆ, ಪ್ಲೀಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಅದರ್ವೈಸ್ ನೀವು ಜನರಲ್ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಸಿಗುತ್ತೆ, ನೀವು ನೋಡ್ಕೊಳ್ಬಹುದು. ಆ್ಯಂಡ್ ಟ್ಯಾರೋ, ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಈ ಒಂದು ಕೋರ್ಸಸ್ನ ನೀವು ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಕಲಿಬಹುದು, ಅವೈಲಬಲ್ ಇದೆ. ಆ್ಯಂಡ್ ಹೀಲಿಂಗ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಯು ಕ್ಯಾನ್ ಟೇಕ್. ಆ್ಯಂಡ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ, ಯು ಕ್ಯಾನ್ ಪರ್ಚೇಸ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ ಜೊತೆ ರೆಸೊನೇಟ್ ಆಗುತ್ತೆ ಅವರು ತಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಸೊ ಹಲವಾರು ವೀಡಿಯೋಸ್ ನನ್ನ ಚಾನಲ್ನಲ್ಲಿ ಇದೆ, ಅದನ್ನು ನೀವು ನೋಡಬಹುದು. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ, ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆ, ಇಲ್ಲಿ ಅವರು ನಿಮ್ಮ ಜೊತೆ ರಿಯೂನಿಯನ್ ಮಾಡ್ಕೋಬೇಕು, ಒಂದಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದೇ ಒಂದು ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅವರ ಡಿಸಿಷನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಮಧ್ಯೆ ಹಲವಾರು ಬ್ಲಾಕೇಜಸ್ ಇಲ್ಲಿ ಇರ್ಬೋದು. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಎಲ್ಲವನ್ನು ಮರೆತು, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಮರೆತು ಇಲ್ಲಿ ಒಂದಾಗಬೇಕು ಅಂತ. ಬಟ್ ನೆಕ್ಸ್ಟ್ ಮೂಮೆಂಟೇ ಅಲ್ಲಿ ಅವರ ಒಂದು ಯೋಚನೆ ಚೇಂಜ್ ಆಗಿಬಿಡತ್ತೆ. ಯಾಕೆ ಅಂತ ಅಂದರೆ ನೀವು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು. ಸೊ ಅದನ್ನೆಲ್ಲ ಅವರು ಇನ್ನೂ ಮರ್ತಿಲ್ಲ ಅಂತ ಹೇಳ್ಬೋದು, ಅಥವಾ ಅವರು ನಿಮಗೆ ಏನೋ ಒಂದು ಮಾತನ್ನು ಅಂದಿರ್ಬೋದು, ಅದನ್ನು ಅವರು ಇನ್ನೂ ಮೈಂಡ್ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಾನು ಈ ರೀತಿ ಎಲ್ಲ ಮಾಡಿದ್ದೀನಿ, ಸೊ ನಾನು ಇಷ್ಟೆಲ್ಲ ಹರ್ಟ್ ಮಾಡಿದ್ದೀನಿ, ಈಗ ನಾನು ಅವ್ರ ಹತ್ರ ಹೋದರೆ ಅವರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಹಿಂಜರಿಕೆ ಸಹ ಅವ್ರಿಗೆ ಇದೆ. ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ಮಾತಾಡ್ತಾರೆ, ಬಟ್ ಯಾವುದೇ ಕಮಿಟ್ಮೆಂಟ್ ಅವರು ಕೊಡೋದಿಲ್ಲ. ನಿಮ್ಮ ಜೊತೆ ಮಾತಾಡ್ತಾರೆ, ಬಟ್ ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಅವ್ರು ಕೊಡ್ತಾಯಿಲ್ಲ. ಅಥವಾ ಇಲ್ಲಿ ಒಂದು ದಿನ ಮಾತಾಡಿದ್ರೆ ಮತ್ತೊಂದು ದಿನ ಮಾತಾಡದೇ ಇರ್ಬೋದು. ಅವ್ರಿಗೆ ಬೇಕಾದಾಗ ನಿಮಗೆ ಕಾಲ್ ಮಾಡ್ತಾರೆ, ಬಟ್ ನಿಮಗೆ ಯಾವಾಗ ಅವ್ರ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ ಅವರು ಅವರ ಪ್ರೆಸೆನ್ಸ್ನ ನಿಮಗೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅವರಿಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಇರಿಸ್ಕೊತಾ ಇದ್ದಾರೆ ಅಂತ. ಇಲ್ಲಿ ಆ ಒಂದು ಎನರ್ಜಿ ಸಹ ಇದೆ. ನಿಮ್ಮ ಪರ್ಸನ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಇಲ್ಲಿ. ಕಮಿಟ್ಮೆಂಟ್ ಕೊಡೋದಕ್ಕೆ ಅವರು ಕರೆಂಟ್ಲಿ ರೆಡಿ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಅವರ ಲೈಫ್ ಏನಿದೆ, ಕರೆಂಟ್ ಲೈಫ್ ತುಂಬ ಒಂದು ಏರುಪೇರಿನಲ್ಲಿ ನಡೀತಾ ಇರ್ಬೋದು. ಈ ಪರ್ಸನ್ ತುಂಬ ಸಾಲ ಮಾಡ್ಕೊಂಡಿರ್ಬೋದು, ಅದೆಲ್ಲವೂ ಸಹ ಇವ್ರಿಗೆ ತುಂಬ ಪ್ರೆಷರ್ ಆಗ್ತಾ ಇರ್ಬೋದು ಇವ್ರ ಮೇಲೆ. ಸೊ ಅವರು ಇದು ಯಾವುದನ್ನು ಸಹ ಇನ್ನೂ ಮರೆಯೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅವ್ರ ಮೇಲೆ ಇರೋವಂಥ ಪ್ರೆಷರ್ಸ್ ಏನಿದೆ ಅದೆಲ್ಲವೂ ಅವ್ರನ್ನ ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಅವರ ವರ್ಕ್ ಲೈಫ್ ಕಡೆಗೂ ಅವರು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಈ ರೀತಿ ಒಂದು ಕನ್ಫ್ಯೂಷನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ತುಂಬ ಸಾಲ ಮಾಡ್ಕೊಂಡಿರ್ಬೋದು. ನಿಮ್ಮ ಹತ್ರನೂ ಸಹ ಅವರು ಬಿಫೋರ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಿಮ್ಮ ಹತ್ರನೂ ಅವರು ಅಮೌಂಟ್ ಇಸ್ಕೊಂಡಿರ್ಬೋದು. ನಿಮಗೂ ಆ ಅಮೌಂಟ್ ಅವಶ್ಯಕತೆ ಇದೆ, ಅದನ್ನು ಅವ್ರು ಇನ್ನೂ ಕೊಡ್ದಲೇನೂ ಸಹ ಇರ್ಬೋದು. ನೀವು ತುಂಬ ಅವರ
ಕಷ್ಟಗಳಲ್ಲಿ ಜೊತೆಯಾಗಿ ಇದ್ರಿ ಅಂತ ಅವ್ರಿಗೆ ನೆನಪಾಗ್ತಾ ಇದೆ. ಸೊ ಈ ಕಷ್ಟ ಇದ್ದಾಗ ನನ್ನ ಪರ್ಸನ್ ನನ್ನ ಜೊತೆಗಿರ್ತಾಯಿದ್ರು. ಈಗ ಯಾರೂ ಇಲ್ಲ, ಹೇಳ್ಕೊಳಕ್ಕೂ ಸಹ ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಅವರಿದ್ದಾರೆ. ಈ ಪರ್ಸನ್ ತುಂಬ ಹಾರ್ಡ್ ವರ್ಕಿಂಗ್ ಅಂತ ಅನಿಸ್ತಾರೆ. ಅವ್ರ ಲೈಫಲ್ಲಿ ತುಂಬ ಕಷ್ಟಪಡ್ತಾರೆ ಅವರು. ಆ್ಯಂಡ್ ಆಲ್ಸೋ ನಿಮಗೆ ಹೇಗೆ ಬೇಕೋ ಹಾಗೆ ಇರೋಕ್ಕಾಗುತ್ತೋ ಇಲ್ವೋ ಅವ್ರ ಲೈಫ್ನಲ್ಲಿ ಅನ್ನೋ ಒಂದು ಭಯ ಸಹ ಅವರಿಗೆ ಇದೆ. ಅದಕ್ಕೋಸ್ಕರನೂ ಇಲ್ಲಿ ನಿಮಗೆ ಅವ್ರು ಕಮಿಟ್ಮೆಂಟ್ ಕೊಡ್ದಲೇ ಇರಬಹುದು. ಇಲ್ಲಿ ನಿಮಗೂ ಸಹ ನಿಮ್ಮ ಮನಸ್ಸಲ್ಲಿ ಇರುವಂಥ ಎಮೋಷನ್ಸ್, ಫೀಲಿಂಗ್ಸ್ನ ಹೇಳ್ಕೊಳ್ಳೋಕ್ಕೆ ಯಾರೂ ಸಿಗದೇ ಇರ್ಬೋದು. ಯು ಫೀಲ್ ಲೈಕ್ ನಾನೊಬ್ಬಳೇ ಅಥವಾ ನಾನು ಒಬ್ಬನೇ ಅನ್ನೋ ಒಂದು ಮನೋಭಾವದಲ್ಲಿ ಯಾವಾಗಲೂ ಇರ್ತೀರ. ಬಟ್ ಅದನ್ನೆಲ್ಲ ಸ್ಟಾಪ್ ಮಾಡಿ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೆಲ್ಫ್ ಲವಿಂದ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಳಿ. ಯಾರಾದರೂ ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಬಿಕಾಸ್ ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಥಾಟ್ಸ್ ಬರ್ತಾ ಇದೆ, ಡೆಫಿನೆಟ್ಲಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ತುಂಬ ಟ್ರಬಲ್ ಅಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್, ತುಂಬ ಕಷ್ಟದಲ್ಲಿ ಇದ್ದಾರೆ. ಅವ್ರ ಲೈಫಲ್ಲಿ ಯಾವುದೇ ಕಮಿಟ್ಮೆಂಟ್ಸ್ಗಾಗಲಿ ಯಾವುದೇ ಪ್ರೀತಿಗಾಗಲಿ ಕರೆಂಟ್ಲಿ ಜಾಗ ಇಲ್ಲ ಅಂತಲೇ ಹೇಳ್ಬೋದು. ನೀವು ಇವ್ರ ಜೀವನಕ್ಕೆ ಹೋಗ್ತೀರಾ ಅಂದ್ರೂ ಇಲ್ಲಿ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಬಟ್ ಕರೆಂಟ್ಲಿ ಅವರು ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು ಅಂತಲೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ರಿಲೇಷನ್ಶಿಪ್ಸ್ನಲ್ಲಿ ಇಲ್ಲಿ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇದ್ದೀರಾ. ಸ್ವಲ್ಪ ದಿನ ಮಾತಾಡ್ತೀರಾ, ಸ್ವಲ್ಪ ದಿನ ಮಾತಾಡಲ್ಲ. ಸೊ ಇದೇ ರೀತಿ ಆಗ್ತಾ ಇದೆ. ನಿಮಗೂ ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ್ಯಂಡ್ ನಿಮ್ಮ ಪರ್ಸನ್ ಯಾವುದೇ ಕ್ಲಾರಿಟಿ ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ. ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.